ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಬಂಗಾಳ ವಿಧಾನಸಭೆಯ ಫಲಿತಾಂಶ ಪ್ರಕಟ ಆಗಿದ್ದು ಏಕೈಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂತಹ ಭಾರತೀಯ ಜನತಾ ಪಕ್ಷ ಮೊದಲ ಬಾರಿಗೆ ಸ್ಪಷ್ಟ ಬಹುಮತದೊಂದಿಗೆ ಸರ್ಕಾರ ರಚಿಸುವುದಕ್ಕೆ ಸಿದ್ಧತೆ ನಡೆಸಿದೆ. ಇದರೊಂದಿಗೆ ಎನ್ಡಿಎ ಆಡಳಿತ ನಡೆಸುವಂತ ರಾಜ್ಯಗಳ ಸಂಖ್ಯೆ ಈಗ 21ಕ್ಕೆ ಏರಿಕೆ ಆಗಿದೆ. ಪಶ್ಚಿಮ ಬಂಗಾಳ ಗೆಲುವಿನ ನಂತರ ಬಿಜೆಪಿ 15 ರಾಜ್ಯಗಳಲ್ಲಿ ಸ್ವತಂತ್ರವಾಗಿ ಆಡಳಿತ ನಡೆಸಲಿದೆ. ಈ ಮೂಲಕ ಎನ್ಡಿಎ ಆಡಳಿತದ ರಾಜ್ಯಗಳ ಸಂಖ್ಯೆ 21ಕ್ಕೆ ಏರಿಕೆ ಆಗಿರೋದು. ಈ ಮೂಲಕ 4 ರಾಜ್ಯಗಳಲ್ಲಿ ಕಾಂಗ್ರೆಸ್ ನೇತೃತ್ವದ INDIA ಒಕ್ಕೂಟ ಹೀನಾಯ ಪ್ರದರ್ಶನವನ್ನು ತೋರಿದೆ. ಹೀಗಾಗಿ ಇಂಡಿ ವಿರುದ್ಧ ಬಿಜೆಪಿ ವ್ಯಂಗ್ಯ ಮಾಡಿದೆ. ನೋಡಿ, ಈಗಾಗಲೇ ಎನ್ಡಿಎ ಒಟ್ಟು 20 ರಾಜ್ಯಗಳಲ್ಲಿ ತನ್ನ ಅಧಿಕಾರದ ಚುಕ್ಕಾಣಿ ಹಿಡಿಯೋದ್ರ ಮೂಲಕ ಗೆಲುವಿನ ಆ ದಾಪುಗಾಲನ್ನ ಇಡ್ತಾ ಇತ್ತು. ಬಟ್ ಈಗ 21ನೇ ರಾಜ್ಯದಲ್ಲಿ ಈಗ ಎನ್ಡಿಎ ಸರ್ಕಾರ ಅಥವಾ ಬಿಜೆಪಿ ಅದರಲ್ಲೂ ಕೂಡ ಬಹುಮತವನ್ನು ಪಡ್ಕೊಂಡು ಬಿಜೆಪಿ ಈಗ ಸರ್ಕಾರ ರಚನೆ ಮಾಡೋದಕ್ಕೆ ಅಂತ ಮುಂದಾಗಿರುವಂಥದ್ದು. ಹೀಗಾಗಿ ಬಿಜೆಪಿ ಸಹಜವಾಗಿಯೇ ವ್ಯಂಗ್ಯವಾಡಿದೆ. ಯಾಕೆಂದರೆ INDIA ಒಕ್ಕೂಟ ಏನಿದೆ ತಮ್ಮ ಪ್ರದರ್ಶನವನ್ನು ತೋರೋದ್ರಲ್ಲಿ ಕಳಪೆ ಮಟ್ಟ ಪ್ರದರ್ಶನವನ್ನು ತೋರೋದ್ರಲ್ಲಿ ಇಲ್ಲಿ ಸಕ್ಸಸ್ ಆಗಿದೆ. ಅದ್ರ ಮೂಲಕ ಗೆಲುವನ್ನು ಬಿಜೆಪಿ ತೆಗೆದುಕೊಂಡಿದೆ. ಅಂದರೆ ಯಾವ್ಯಾವ ರಾಜ್ಯಗಳಲ್ಲಿ ಕಮಲ ಅರಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಳ್ತಾ ಇದ್ರು ಜನರು, ಅಲ್ಲಿ ಅಮಿತ್ ಶಾ ಇರ್ಬೋದು, ಅದೇ ರೀತಿಯಾಗಿ JP ನಡ್ಡಾ ಇರ್ಬೋದು, ಹಾಗೆ ನರೇಂದ್ರ ಮೋದಿ ಪ್ರಮುಖ ಘಟಾನುಘಟಿ ನಾಯಕರೇ ಒಂದಷ್ಟು ಸ್ಟ್ರಾಟಜಿಯನ್ನು ಮಾಡೋದ್ರ ಮೂಲಕ, ರ್ಯಾಲಿಗಳನ್ನು ಮಾಡೋದ್ರ ಮೂಲಕ ಈಗ ಗೆಲುವಿನ ನಗೆ ಬೀರಿದ್ದಾರೆ. ಅದರಲ್ಲೂ ಕೂಡ ಪಶ್ಚಿಮ ಬಂಗಾಳ ಅಂದರೆ ಸಾಮಾನ್ಯನ, ಇಲ್ಲಿ TMC ಬಿಟ್ಟರೆ ಬೇರೆ ಯಾವ ಪಕ್ಷನೂ ಇಲ್ಲ ಅಂತಿದ್ರು, ಆದ್ರೀಗ ಬಿಜೆಪಿ ಗೆದ್ದು ಬೀಗಿದೆ.